ಇರುತ್ತದೆ. ಮತ್ತೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ನಾವು ಹೇಳಬೇಕು ವಿಜಯಪುರ ಜಿಲ್ಲೆ ಅಂತ. ಇದು 2021ರ ವರದಿಯ ಪ್ರಕಾರವಾಗಿರುತ್ತದೆ ನೋಡಿ. ಮತ್ತೆ ವಿಜಯಪುರ ಜಿಲ್ಲೆಯನ್ನು ಸೈಕ್ಲಿಂಗ್ ಕ್ಯಾಪಿಟಲ್ ಎಂದು ಕೂಡ ಕರೆಯುತ್ತಾರೆ ನೋಡಿ. ಮತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಮಲ್ಲಿಕಿ ಮೈದಾನ ಎಂಬ ತೋಫು ಕಂಡು ಬರುತ್ತದೆ. ಈ ತೋಫಿನ ಒಂದು ಅದ್ಭುತವಾದ ಕಥೆನೇ ಇದೆ. ಇದು ವರದಕ್ಷಿಣೆಯಾಗಿ ಬಂದಿರೋದು. ಅದು ಹೇಗಪ್ಪ ಅಂತಂದ್ರೆ ನೋಡಿ, ಬಿಜಾಪುರದ ಆದಿಲ್ ಶಾಹಿ ಮನೆತನದ 1ನೇ ಆದಿಲ್ ಶಾಹಿನು ಅಹಮದ್ ನಗರದ ರಾಜಕುಮಾರಿ ಚಾಂದ್ ಬಿಬಿಯನ್ನು ಮದುವೆ ಆದ ಕಾರಣ ಆಕೆಯು ವರದಕ್ಷಿಣೆಯ ರೂಪದಲ್ಲಿ ಮಲ್ಲಿಕಿ ಮೈದಾನ ಎಂಬ ತೋಫನ್ನು ಬಿಜಾಪುರಕ್ಕೆ ತರ್ತಾಳಂತೆ ನೋಡಿ. ಇದು 1ನೇ ಮೊಹಮ್ಮದ್ ಶಾನು 1626ರಿಂದ 1656ರವರೆಗೆ ಯಾಕೋಬ್ ಎಂಬ ಶಿಲ್ಪಿಯ ಮೂಲಕ ಈ ಗೋಳ್ ಗುಮ್ಮಟವನ್ನು ಕಟ್ಟಿಸಿದನು. ಮತ್ತೆ ಈ ಗೋಳ್ ಗುಮ್ಮಟದಲ್ಲಿ ಪಿಸುಮಾದಿನ ಗ್ಯಾಲರಿ ಕೂಡ ಇದೆ. ಈ ಗೋಳ್ ಗುಮ್ಮಟ್ ಇರುವುದು ಬಿಜಾಪುರ ಜಿಲ್ಲೆಯಲ್ಲಿ. ಈ ಗೋಳ್ ಗುಮ್ಮಟ್ ನಮ್ಮ ಭಾರತದ ಅತ್ಯಂತ ದೊಡ್ಡ ಗುಮ್ಮಟವಾಗಿರುತ್ತದೆ. ಮತ್ತೆ ಇದು 1ನೇ ಮೊಹಮ್ಮದ್ ಶಾನ ಇದು ಒಂದು ಸಮಾಧಿ ಕೂಡ ಆಗಿರುತ್ತದೆ ನೋಡಿ. ವಿಜಯಪುರದ ಬಸವನ ಬಾಗೇವಾಡಿಯ ಇಂಗ್ಲೇಶ್ವರ ಎಂಬಲ್ಲಿ ಬಸವಣ್ಣನವರು ಜನಿಸಿದರುವಂತೆ.